ಅಖಂಡ ಕರ್ನಾಟಕ ಬಂದ್ ಆಗಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಾಟಾಳ್ ನಾಗರಾಜ್ ಅವರು ಮಾಧ್ಯಮಗೋಷ್ಠಿಯನ್ನ ಮಾಡಿ ಮಾತನಾಡ್ತಾ ಇದ್ರು. ಹಲವು ವಿಚಾರಗಳನ್ನ ಪ್ರಸ್ತಾಪಿಸ್ತಾ ಇದ್ರು. ಕರ್ನಾಟಕ ಬಂದ್ ಸಕ್ಸಸ್ ಆಗಿದೆ ಅಂತ ಹೇಳಿ ವಾಟಾಳ್ ನಾಗರಾಜ್ ಹೇಳಿದ್ದಾರೆ. ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ಬಂದ್ ಆಗಿದೆ, ಬಂದ್ ಸಕ್ಸಸ್ ಆಗಿದೆ. ರಾಜ್ಯಾದ್ಯಂತ 3,000 ಹೋರಾಟಗಾರರ ಬಂಧನವನ್ನ ಪೊಲೀಸರು ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ಕಮಿಷನರ್ ಜಿದ್ದನ್ನ ಸಾಧಿಸಿದ್ದಾರೆ ಅಂತ ಕೂಡ ಮಾತನಾಡಿದ್ರು. ಪ್ರತಿಯೊಬ್ಬ ಹೋರಾಟಗಾರನಿಗೂ ಕೂಡ ನೋಟಿಸ್ ಕೊಡುವಂತಹ ಕೆಲಸವನ್ನ ಪೊಲೀಸರು ಮಾಡಿದ್ದಾರೆ. ಕಮಿಷನರ್ ದಯಾನಂದ್ ವಿರುದ್ಧ ವಾಟಾಳ್ ನಾಗರಾಜ್ ಇವತ್ತು ಕಿಡಿಕಾರಿದ್ದಾರೆ. ನಾವು ಹೋರಾಟವನ್ನ ನಿಲ್ಲಿಸ್ತೇವೆ, ರಾಜ್ಯ ಆಳ್ತಾ ಇರೋರು ಯೋಜನೆಗಳಿಗೆ ಗಡುವನ್ನ ಕೊಡ್ಲಿ ಅಂತ ಕೂಡ ಮಾತನಾಡಿದ್ದಾರೆ. ಮೋದಿ ಕನ್ನಡಿಗರನ್ನ ಯಾಕೆ ಕಡೆಗಣಿಸ್ತಿದ್ದಾರೆ ಅಂತ ಕೂಡ ಪ್ರಶ್ನೆ ಮಾಡಿದ್ರು. ರಾಜ್ಯ ಕೇಂದ್ರದ ವಿರುದ್ಧ ಸಾರಾ ಗೋವಿಂದು ಕಿಡಿ ನುಡಿದಿದ್ದಾರೆ. ಕರ್ನಾಟಕ ಬಂದ್ ಸಕ್ಸಸ್ ಆಗಿದೆ ಅಂತ ಹೇಳಿ ಸಾರಾ ಗೋವಿಂದು ವಾಟಾಳ್ ನಾಗರಾಜ್ ಮಾತನಾಡಿದ್ದಾರೆ. ಬಂದು ಇಡೀ ರಾಜ್ಯಾದ್ಯಂತ ಯಶಸ್ವಿ ಆಗಿದೆ. ನಾನು ಇಡೀ ರಾಜ್ಯಾದ್ಯಂತ ಬಂದ್ಗೆ ಹೋರಾಟ ಮಾಡಿರ್ತಕ್ಕಂಥ ಎಲ್ಲ ಕನ್ನಡ ಪರ ಸಂಘಟನೆಗಳು, ಬೇರೆ ಬೇರೆ ಸಂಘಟನೆಗಳು, ಅವರೆಲ್ಲರಿಗೂ ಮೊದಲನೆಯದಾಗಿ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಎಲ್ಲ ಜಿಲ್ಲೆಗಳಲ್ಲೂ ಸಂಪೂರ್ಣವಾಗಿ ಬಂದ್ ಅದದೇ ರೂಪದಲ್ಲಿ ಅವರದೇ ಆದಂಥ ವ್ಯವಸ್ಥೆಯಲ್ಲಿ ಬಂದ್ ನಡೆದಿದೆ. ಕೆಲವು ಕಡೆ ಬಸ್ ಓಡಿಸ್ತಾ ಇದ್ದಾರೆ, ಜನ ಇಲ್ಲ. ಕೆಲವು ಕಡೆ ಹೋಟ್ಲ್ ತೆಗೆದಿದ್ದಾರೆ, ತಿಂಡಿ ತಿನ್ನಕ್ಕೆ ಜನ ಇಲ್ಲ. ಬಸ್ ಸ್ಟ್ಯಾಂಡ್ಗಳಲ್ಲಿ ಜನ ಇಲ್ಲ. ಯಾವಾಗ ಬಂದ್ ಮಾಡಿದ್ರು ಇದೇ ಗೋಳು ನಮಗೆ ಗೊತ್ತಿರೋದು. ಇದು ಕೆಲವರು ಕಾಂಗ್ರೆಸ್ನಲ್ಲಿ ಇರ್ತಾರೆ, ಕೆಲವರು ಜನತಾದಳದಲ್ಲಿ ಇರ್ತಾರೆ, ಕೆಲವರು BJPಯಲ್ಲಿ ಇರ್ತಾರೆ. ಇಂಥವರೆಲ್ಲ ಇಂಥದನ್ನೇ ಮಾಡೋದು. ಅದಕ್ಕೆ ನಾವು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಯಾಕೆಂತ ಹೇಳಿದ್ರೆ ಚಿತ್ರರಂಗದಿಂದ ಕೂಡ ಅಂದ್ರೆ ಬರೀ ನೈತಿಕವಾಗಿ ಬೆಂಬಲ ಸಿಕ್ಕಿರ್ತಕ್ಕಂಥ ಎಲ್ಲರೂ ಯಾಕೆ ಕೊಡ್ತಾರೆ? ನಾಳೆ ಕನ್ನಡಿಗರು ಉಳಿತಾರೆ. ಇವತ್ತು ನಮ್ಮ ಸಾರಾ ಗೋವಿಂದು ಮತ್ತೆ ವಾಟಾಳ್ ನಾಗರಾಜ್ ಸಾಹೇಬ್ರ ಕಡೆಯಿಂದ ಹೋರಾಟ ಮಾಡ್ತಾ ಇದ್ವಿ. ಕೇಂದ್ರ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ವಿ. ಮುಂದೆ ದಿನಗಳಲ್ಲಿ ಈ ತರ ಮಾಡಿದ್ರೆ ಸಂಪೂರ್ಣವಾಗಿ ದೊಣ್ಣೆ ಲಾಠಿ ತಗೋಬೇಕಾಯ್ತದೆ. ಹೊಡೆದೇ ಹೊರಟಾಗ್ತೀವಿ ಅಂತ ಈ ಸಂದರ್ಭ ಹೇಳ್ತೀನಿ. ಸಾರಾ ಗೋವಿಂದನಿಗೆ, ಲೋಗೋ ಕೊಡು, ನಾನು ಒಂಚೂರು ಪಾಯಿಂಟ್ಸ್ ಪಂಚಾಗಿದೆ. ಆವಾಗಿಂದ ಹೇಳಿದ್ದೀವಿ ಕಣ, 4-5 ಬಸ್ ಮಾಡಿದ್ರಂತ. ರಾಜ್ಯ ಸರ್ಕಾರ ಮಾಡುವಂತ ದ್ರೋಹಿಗೆ ನಮ್ಮ ಕನ್ನಡಿಗರ ಮೇಲೆ, ನಮ್ಮ ಕನ್ನಡಿಗರನ್ನು ಏನು ಬೆಂಗಳೂರಿನಲ್ಲಿ ಕನ್ನಡ ಪರ ಹೋರಾಟಗಾರರ ಕಿಚ್ಚು ಜಾಸ್ತಿ ಆಗ್ತಾ ಇದೆ. ಬಸ್ ಅನ್ನ ತಡೆದು ಅದರ ಮೇಲೆ ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರ ಅಂತ ಹೇಳಿ
ಲೋಗೋ ತೆಗಿ. ನೀವು ಅದೇ ತರ ಮಾಡ್ತೀರಲ್ವಾ? ಅಡ್ಡ ಇದ್ರ ಎಲ್ಲ ಬೆಚ್ಚರಿಗೆ ಕೊಡ್ತಾ ಇದ್ದೀವಿ. ಆಂಧ್ರ ಗಾಡಿ ಆಂಧ್ರ ಗಾಡಿ ಮುಚ್ಕೋಬೇಕಾಗ ಮರಾಠಿ ಪುಂಡರಿಗೆ ಮರಾಠಿ ಪುಂಡರಿಗೆ ಮರಾಠಿ ಪುಂಡರಿಗೆ ಕಂಡಕ್ಟರ್ ಮೇಲೆ ಹಲ್ಲೆ ಆಗೈತೆ. ಸಾರಾಗೋಯಿಂದವರು ವಾಟಾಳ್ ಸರ್ ಬಂದು ಕರೆ ಕೊಟ್ಟಿದ್ರೆ ಇವತ್ತು ಬಿಎಂಟಿಸಿ ಅವರು ಕೆಎಸ್ಆರ್ಟಿಸಿ ಅವರು ರಾಜಾರೋಷವಾಗಿ ಗಾಡಿ ಓಡಿಸ್ತಾ ಇದ್ದಾರೆ. ಇವತ್ತು ನಾವು ಯಾರಿಗೋಸ್ಕರ ಮಾಡ್ತಾ ಇರೋದು? ಮಹದಾಯಿ ವಿಚಾರಕ್ಕೆ, ಮೇಕೆದಾಟು ವಿಚಾರಕ್ಕೆ, ನೀರಿಗೋಸ್ಕರ ಹೋರಾಟ ಮಾಡ್ತಾ ಇರೋದು, ಕನ್ನಡಿಗರ ಹಲ್ಲೆ ಮಾಡ್ತಾ ಇರೋದು ಹೋರಾಟ ಮಾಡ್ತಾ ಇರೋದು. ಇವರು ರಾಜಾರೋಷಗೆ ಗಾಡಿ ಓಡಿಸ್ತಾರೆ. ಕಂಡಕ್ಟರ್ ಮೇಲೆ ಹಲ್ಲೆ ಆಗೈತೆ. ಅಲ್ಲೇ ಇಡೀ ರಾಜ್ಯಾದ್ಯಂತ ಎಲ್ಲರಿಗೂ ಗೊತ್ತು. ಆಗ ಕಂಡಕ್ಟರ್ಗಳು ಅಲ್ಲೇ ಮಾಡಿ ಓಡಿಸ್ತಾರೆ. ಮಹಾರಾಷ್ಟ್ರ ಪುಂಡರಿಗೆ ಧಿಕ್ಕಾರ ಧಿಕ್ಕಾರ. ಮಹಾರಾಷ್ಟ್ರ ಪುಂಡರಿಗೆ ಧಿಕ್ಕಾರ. ಮರಾಠಿ ಪುಂಡರಿಗೆ ಧಿಕ್ಕಾರ. ಬೇಕೇ ಬೇಕು ನ್ಯಾಯ ಬೇಕು. ಬೇಕೇ ಬೇಕು ನ್ಯಾಯ ಬೇಕು. ಬೇಕೇ ಬೇಕು ನ್ಯಾಯ ಬೇಕು. ಸಾರಾ ಗೋವಿಂದವ್ರಿಗೆ ಸಾರಾ ಗೋವಿಂದವ್ರಿಗೆ ಸಾರಾ ಗೋವಿಂದವ್ರಿಗೆ ವಾಟಾಳ್ ನಾಗರಾಜಣ್ಣಂಗೆ ವಾಟಾಳ್ ನಾಗರಾಜಣ್ಣಂಗೆ. ಅಲ್ಲಣ್ಣ ಏನ್ ಮಾಡೋದು? ಎಂಎಸ್ ಪುಂಡರಿಗೆ ಧಿಕ್ಕಾರ. ಎಂಎಸ್ ಪುಂಡರಿಗೆ ಧಿಕ್ಕಾರ. ಇವತ್ತು ಒಬ್ಬ ಹೋರಾಟಗಾರನಿಗೆ ತೊಂದರೆ ಆಗುತ್ತೆ, ನಾಳೆ ನಿಮ್ಮನೆಗೂ ತೊಂದರೆ ಆಗ್ತದೆ ಸ್ವಾಮಿ. ದಯವಿಟ್ಟು ಮಾಡಬೇಡಿ. ಎಂಇಎಸ್ ವಿರುದ್ಧ ಆಕ್ರೋಶವನ್ನ ಹೊರಹಾಕಲಾಗ್ತಾ ಇದೆ. ಎಂಇಎಸ್ ಸ್ಥಿತಿ ಅಂತೇಳಿ ತಮ್ಮ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ ಕನ್ನಡ ಪರ ಸಂಘಟನೆಯ ಹೋರಾಟಗಾರರು. ನೀವು ಕೂಡ ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಿ. ಈ ಮೂಲಕ ರಾಜ್ಯದಲ್ಲಿ ಎಂಇಎಸ್ ಬ್ಯಾನ್ ಮಾಡಬೇಕು ಅನ್ನುವಂತಹ ದೊಡ್ಡ ಮಟ್ಟದ ಕೂಗು ವ್ಯಕ್ತವಾಗಿದೆ. ಮತ್ತೊಂದು ಕಡೆ ಬಿಎಂಟಿಸಿ ಬಸ್ ಅನ್ನು ತಡೆದು ಅದರ ಮೇಲೆ ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರ ಅನ್ನುವಂತಹ ಬರಹಗಳನ್ನು ಬರೆಯಲಾಗಿದೆ. ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಮತ್ತೊಂದು ಕಡೆ ವಿಭಿನ್ನ ರೀತಿಯಲ್ಲಿ ಪ್ರೊಟೆಸ್ಟ್ ಮಾಡ್ತಾ ಇರುವಂತಹ ವಿಜುವಲ್ಸ್ ಅನ್ನು ಕೂಡ ಗಮನಿಸ್ತಾ ಇದ್ದೀರಿ. ಎಂಇಎಸ್ ಮಹಾರಾಷ್ಟ್ರ ಏಕೀಕರಣ ಸಮಿತಿಯ ತಿಥಿಯನ್ನ ಮಾಡಿರುವಂತಹದ್ದು. ಆ ರೀತಿಯ ಒಂದು ಅಣಕು ಪ್ರದರ್ಶನವನ್ನ ಮಾಡಲಾಗಿದೆ. ಈ ಮೂಲಕ ರಾಜ್ಯದಲ್ಲಿ ಎಂಇಎಸ್ ಅನ್ನ ಬ್ಯಾನ್ ಮಾಡಬೇಕು ಅಂತ ಹೇಳಿ ಕನ್ನಡ ಪರ ಸಂಘಟನೆಯ ಹೋರಾಟಗಾರರು ಆಗ್ರಹಿಸಿದ್ದಾರೆ. ಬೆಳಗಾವಿ ನಮ್ದು, ಬೆಳಗಾವಿ ನಮ್ದು, ಬೆಳಗಾವಿ ನಮ್ದು, ಬೆಳಗಾವಿ ನಮ್ದು, ಬೇಕೇ ಬೇಕು ಬೇಕೇ ಬೇಕು ವಡೆ ಪಾಯಸ ನಿಮ್ಗೆ, ಬೆಳಗಾವಿ ನಮ್ದು, ತಿನ್ನೆ 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 ಬೆಳಗಾವಿ ನಮ್ದು, ಬೆಳಗಾವಿ ನಮ್ದು, ಸತ್ತರಪ್ಪ ಸತ್ತರು, ಬೆಳಗಾವಿ ನಮ್ದು, ಬೆಳಗಾವಿ ನಮ್ದು,
ಬೇಕೇ ಬೇಕು, ಬೇಕೇ ಬೇಕು, ವಡೆ ಪಾಯಸ ನಿಮ್ಗೆ, ಬೆಳಗಾವಿ ನಮ್ದು, ತಿನ್ನೆ ಬೆಳಗಾವಿ ನಮ್ದು, ಬೆಳಗಾವಿ ನಮ್ದು, ಸತ್ತರು ಬೆಳಗಾವಿ ನಮ್ದು, ಬೆಳಗಾವಿ ನಮ್ದು. ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ಪ್ರಕಾಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಪ್ರಕಾಶ್, ಈಗಾಗಲೇ ಸಾರಾ ಗೋವಿಂದ್ ಅವರು ಮಾತನಾಡಿದ್ರು, ವಾಟಾಳ್ ನಾಗರಾಜ್ ಮಾತನಾಡಿದ್ರು. ಈಗ ಪ್ರತಿಭಟನೆಯ ಬಿಸಿ ಬೆಂಗಳೂರಿನಲ್ಲಿ ಹೇಗಿದೆ, ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ಅಂತ ಹೇಳಿ? ಸದ್ಯಕ್ಕೆ ಫ್ರೀಡಂ ಪಾರ್ಕ್ ನಲ್ಲಿ ನಿಧಾನಕ್ಕೆ ಈ ಒಂದು ಬಂದ್ನ ಬಿಸಿ ಕಾವೇರ್ತಾ ಇದೆ. ನಮ್ಮ ಒಂದಿಷ್ಟು ಕನ್ನಡ ಪರ ಸಂಘಟನೆಗಳಿಂದ ಇದೀಗ ಸಮಾಧಿಯ ಮೇಲೆ ತಿಥಿಯ ಊಟವನ್ನ ಇಟ್ಟು ಇದೀಗ ಆಕ್ರೋಶವನ್ನ ಹೊರ ಹಾಕುವಂತದ್ದನ್ನ ಕೂಡ ಮಾಡ್ತಾ ಇದ್ದಾರೆ. ಬಹುಶಃ MES ಪುಂಡರ ಇದು ತಿಥಿ ಅವರ ಅಟ್ಟಹಾಸಕ್ಕೆ ಕಡಿವಾಣ ಹಾಕಬೇಕು ಅನ್ನುವಂತಹ ಒತ್ತಾಯವನ್ನ ಜೊತೆಗೆ ಆಕ್ರೋಶಗಳನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಒಂದಿಷ್ಟು ಹೋರಾಟಗಾರರಿದ್ದಾರೆ, ಮಾತನಾಡಿಸ್ತೀನಿ. ಸರ್, ನಿಮ್ಮ ಈ ಒಂದು ಹೋರಾಟವನ್ನ ಹತ್ತಿಕ್ಕುವಂತ ಪ್ರಯತ್ನಗಳಾಗ್ತಾ ಇದೆ, ಫ್ರೀಡಂ ಪಾರ್ಕಿಗೆ ಮಾತ್ರ ಕೇವಲ ಸೀಮಿತ ಆಗ್ತಾ ಇದೆ? ಇಲ್ಲ ಸರ್, ನಮ್ಮ ಹೋರಾಟಕ್ಕೆ ಅಲ್ಲ, ಕನ್ನಡ ಪರ ಹೋರಾಟಗಾರರಿಗೆ ಎಲ್ಲರಿಗೂ ಕೂಡ ನಮ್ಮ ಸಂಘಟನೆಗೆ 11 ನೋಟಿಸ್ಗಳನ್ನ ಕೊಟ್ಟಿದೆ. ಯಾವುದೇ ಕಾರಣಕ್ಕೂ ಬಂದ್ಗೆ ಬೆಂಬಲ ಕೊಡಬೇಡಿ, ಬೆಂಬಲವನ್ನ ಮಾಡಬೇಡಿ, ಹೋರಾಟಗಳನ್ನ ಮಾಡಬೇಡಿ ಅಂತ ಹೇಳಿ ಹೋರಾಟಗಳನ್ನ ಹತ್ತಿಕ್ಕುವಂತ ಕೆಲಸ ಮಾಡಿದ್ದಾರೆ. ಯಾವುದೇ ಕಾರಣಕ್ಕೂ ನಾವು ಹಿಂಜರಿದಿಲ್ಲ. ನಾವು ಟೌನ್ ಹಾಲ್ ಅಲ್ಲೂ ಕೂಡ ಶವಯಾತ್ರೆಯನ್ನ ಮಾಡಿದ್ದೀವಿ. ಇಲ್ಲೂ ಕೂಡ ನಮ್ಮ ಪುಂಡರ MES ಪುಂಡರ ತಿಥಿ ಮತ್ತು ಒಡೆಯನ್ನ ಕೊಡುವ ಮುಖಾಂತರ ಶವದ ಇದನ್ನ ಮಾಡ್ತಾ ಇದ್ದೀವಿ. ಇಲ್ಲಿಂದ ಒಂದು ಸಂದೇಶ ಹೋಗ್ತದೆ. ನಾವು ಇವತ್ತು ರಾಜ್ಯಕ್ಕೆ ಕರ್ನಾಟಕರಿಗೆ ಏನಾದ್ರೂ ಅನ್ಯಾಯ ಇದ್ರೆ ಕರ್ನಾಟಕ ಬಂದ್ ಅನ್ನ ಮಾಡುವ ಮುಖಾಂತರ ಪುಂಡರಿಗೆ ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀವಿ. ಗಮನಿಸ್ತಾ ಇದ್ರಿ ದೃಶ್ಯಗಳಲ್ಲಿ ಹೋರಾಟಗಾರರೆಲ್ಲರೂ ಕೂಡ ಇಲ್ಲೇ ಕೂತಿದ್ದಾರೆ. ಇದು MES ಪುಂಡರ ತಿಥಿ ಅನ್ನುವಂತಹ ಒಂದು ಬರಹಗಳನ್ನ ಹಾಕಿ ಒಂದಿಷ್ಟು ತಿಂಡಿಗಳನ್ನ ಇಟ್ಟು ಸಮಾಧಿಯ ಮೇಲೆ ಆ ತಿಥಿ ಕಾರ್ಯವನ್ನ ಮಾಡೋದರ ಮೂಲಕವಾಗಿ MES ಪುಂಡರ ಅಟ್ಟಹಾಸವನ್ನ ಅದರ ವಿರುದ್ಧ ಹೋರಾಡುವಂಥದ್ದು, ಆಕ್ರೋಶವನ್ನ ಹೊರ ಹಾಕುವಂಥದ್ದನ್ನು ಕೂಡ ಮಾಡ್ತಾ ಇದ್ದಾರೆ. ಸರ್, ಇಲ್ಲಿಗೆ ನಿಮ್ಮ ಹೋರಾಟ ಅಂತ್ಯ ಆಗುತ್ತಾ ಅಥವಾ ಮೆರವಣಿಗೆ ಮೂಲಕ ಹೋಗ್ತಾ ಇದ್ದೀರಾ? ಖಂಡಿತವಾಗಿಯೂ ನಮ್ಮ ಹೋರಾಟ ಇಲ್ಲಿಗೆ ಅಂತ್ಯ ಆಗೋದಿಲ್ಲ. ಈಗ ಹೋರಾಟ ಪ್ರಾರಂಭ ಆಗಿದೆ. ನಮ್ಮ ಹೋರಾಟಕ್ಕೆ ರಾಜ್ಯ ಸರ್ಕಾರ ಮಣಿಲೇಬೇಕು. ಕನ್ನಡಿಗರ ರಕ್ಷಣೆಯನ್ನು ರಾಜ್ಯ ಸರ್ಕಾರ ಮಾಡಲೇಬೇಕು. ಒಂದು ವೇಳೆ ನೀವು ಮಾಡದೆ ಹೋದ ಪಕ್ಷದಲ್ಲಿ ಇದೇ ರೀತಿಯಾಗಿ ಇನ್ನೊಂದು ರಾಜ್ಯ ಕನ್ನಡಿಗರ ಆಶಾ ಭಾವನೆಗಳನ್ನ ಕೆಣಕ್ತಾ ಇತ್ತು 1991-92ರಲ್ಲಿ. ಆವತ್ತು ಕನ್ನಡಿಗನ ಸಹನೆ ಕಟ್ಟೆ ಹೊಡೆದು ಯಾವ ರೀತಿಯಾಗಿ ಹತ್ತಿ ಉರಿದಿತ್ತು ಅನ್ನೋದನ್ನ ರಾಜ್ಯ ಸರ್ಕಾರ ಗಮನಿಸಬೇಕಾಗ್ತದೆ. ಒಂದು ವೇಳೆ ರಾಜ್ಯ ಸರ್ಕಾರ ಕನ್ನಡಿಗರ ರಕ್ಷಣೆ ನಿಲ್ಲದೆ ಹೋದ ಪಕ್ಷದಲ್ಲಿ ನಮ್ಮ ಹೋರಾಟ ಇನ್ನು ಉಗ್ರವಾಗಿರ್ತದೆ. ಸರ್, ಈಗ ಫ್ರೀಡಂ ಪಾರ್ಕ್ ನಿಂದ ಟೌನ್ ಹಾಲ್ಗೆ ಹೋಗೋದಕ್ಕೆ ಮೆರವಣಿಗೆಗೆ ಅವಕಾಶವನ್ನ ಮಾಡಿಕೊಡ್ಲಾಗಿತ್ತು. ಆದ್ರೆ ಅದಕ್ಕೂ ಕೂಡ ಇದೀಗ ಕಡಿವಾಣ ಹಾಕಿ ಅರೆಸ್ಟ್ ಮಾಡುವಂತಹ ಕೆಲಸಗಳು ಕೂಡ ಆಗ್ತಾ ಇದೆ. ಸುಮಾರು ಹೋರಾಟಗಾರರು ಪೊಲೀಸರ ವಶದಲ್ಲಿದ್ದಾರೆ. ಈಗ